ಯಾರು ಫಸ್ಟ್ ಸಬ್ಸ್ಕ್ರೈಬರ್ ನಮ್ದು? ಮೋಸ್ಟ್ಲಿ ನಾನೇ. ಯೂಟ್ಯೂಬ್ ಸಕ್ಸಸ್ ಸ್ಟೋರಿ. Proud to honor your impressive milestone of reaching 1 lakh subscribers with the Silver Creator Award. Congratulations. Presented to Lata Krishna. ಹಾಯ್, ಎಲ್ರಿಗೂ ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಇವತ್ತೊಂದು ವಿಡಿಯೋ ಜೊತೆ ಬಂದಿದ್ದೀವಿ. ಏನಪ್ಪ ಈ ವಿಡಿಯೋ ವಿಶೇಷತೆ ಅಂದರೆ, ಯಾಕೆಂದರೆ ಇವತ್ತು ನಮಗೆ ತುಂಬ ಸಂತೋಷದ ಸುದ್ದಿ. 100K ರೀಚ್ ಆಗಿದೆ, ಹಾಗೆ ಸಿಲ್ವರ್ ಕ್ರಿಯೇಟರ್ ಅವಾರ್ಡ್ ಕೂಡ ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೊ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಬಟ್ ಇಷ್ಟು ಬೇಗ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟಿಂದ ನಮ್ಮ ಚಾನಲ್ 1 lakh ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಆ ಗುಡ್ ನ್ಯೂಸ್ ಹೇಳೋದಕ್ಕೋಸ್ಕರ ಬ್ಯೂಗಲ್ ರಾಕ್ ಪಾರ್ಕಿಗೆ ಬಂದಿದ್ದೀವಿ. ಈ ಬ್ಯೂಗಲ್ ರಾಕ್ ಪಾರ್ಕ್ಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ಅದಕ್ಕೂ ಕೂಡ ಒಂದು ವಿಷಯ ಇದೆ. ಬ್ಯೂಗಲ್ ರಾಕ್ ಪಾರ್ಕ್ಗೆ ಯಾಕೆ ಬಂದಿದ್ದೀವಿ ಅಂತ ಅಂದರೆ, ನಾವು ಫಸ್ಟ್ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಇದೇ ಬ್ಯೂಗಲ್ ರಾಕ್ ಪಾರ್ಕಲ್ಲಿ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ ಅಥವಾ ವಿಡಿಯೋ ಮಾಡಬೇಕು ಅಂತ ಹೇಳಿ ಏನು ಪಾರ್ಕಿಗೆ ಬಂದಿರಲಿಲ್ಲ. ಸುಮ್ಮನೆ ಮಕ್ಕಳನ್ನ ಆಟ ಆಡ್ಸೋದಕ್ಕೆ ಅಂತ ಪಾರ್ಕಿಗೆ ಕರ್ಕೊಂಡು ಬಂದಿದ್ವಿ. ಒಂದು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಏನೋ ಒಂಥರ ಅನ್ನೋಯಿಂಗ್ಲಿ, ಅಂದರೆ ನಮ್ಮ ವೈಫ್ಗೆ ಪಾರ್ಟ್ ಟೈಮ್ ಜಾಬ್ ಮಾಡಿಸ್ಬೇಕು ಅಂತ ಇತ್ತು. ಯಾಕೆಂದರೆ ಕಿಡ್ಸ್ ಆದಮೇಲೆ ಹೊರಗಡೆ ಹೋಗಿ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಹಂಗಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಸೊ ಅದು ಯಾವುದೂ ಕೈಗೂಡಲಿಲ್ಲ. ಕೆಲವೊಂದೆಲ್ಲ ನಾವು ಅಪ್ಲೈ ಮಾಡಿದ್ಕೆಲ್ಲ ಹಣ ಕೇಳ್ತಿದ್ರು. ಹಾಗಾಗಿ ಏನು ಮಾಡೋದು ಅಂತ ಏನೂ ಯೋಚನೆ ಇರಲಿಲ್ಲ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಮ್ಗೆ ಯೂಟ್ಯೂಬಲ್ಲಿ ಈ ಥರ ಶಾರ್ಟ್ಸ್ ಮಾಡಬೇಕು, ರೀಲ್ಸ್ ಮಾಡಬೇಕು, ಅದು ಹೇಗೆ ಮಾಡ್ತಾರೆ, ಯಾವ ಥರ ಎಡಿಟ್ ಮಾಡೋದು ಏನೂ ಐಡಿಯಾ ಇಲ್ಲ, ಆಯಿತಾ. ಬಟ್ ಹಾಗೆ ಇಲ್ಲಿ ಸುತ್ತಾಡಬೇಕಾದ್ರೆ ನಮ್ಮ ಯಜಮಾನ್ರಿಗೆ ಒಂದು ಯೋಚನೆ ಬಂತು. ನಾವು ಯಾಕೆ ಅಂದರೆ ಚೆನ್ನಾಗಿದೆಯಲ್ಲ ಪ್ಲೇಸು, ಒಂದು ಶಾರ್ಟ್ಸ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಅವರು ಒಂದು ಐಡಿಯಾ ಕೊಟ್ಟರು. ಹಾಗೆ ಒಂದು ಕಡೆ ಲೊಕೇಶನ್ ಕೂತ್ಕೊಂಡಿದ್ವಿ. ಸೊ ನಾನು ಕೆಲವೊಂದೆಲ್ಲ ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ನೋಡ್ತಿದ್ವಲ್ಲ ಬೇರೆಯವ್ರು ಮಾಡಿದ್ದೆಲ್ಲ. ಹಾಗಾಗಿ ನಾವು ಏನಾದರೂ ಆ ಥರ ಮಾಡಬೇಕು ಅಂತ ಸುಮ್ಮನೆ ಒಂದು ಐಡಿಯಾ ಬಂತು, ಆಯಿತಾ. ಹಾಗಾಗಿ ಸುಮ್ಮನೆ ಕೂತ್ಕೊಂಡು ನಾನು ವೈಫ್ ಹತ್ರ ಹೇಳಿದೆ, ಓಕೆ ನಾನೊಂದು ಡೈರೆಕ್ಷನ್ ಮಾಡ್ತೀನಿ, ನೀನು ಸ್ವಲ್ಪ ಆ್ಯಕ್ಟ್ ಮಾಡು ಅಂತ ಹೇಳಿದೆ. ಅವಳಿಗೂ ಆ್ಯಕ್ಟಿಂಗ್ ಬಗ್ಗೆ ಏನೂ ಆ ಥರ ಗೊತ್ತಿರಲಿಲ್ಲ, ಸುಮ್ಮನೆ ಸ್ಟಾರ್ಟ್ ಆಗಿದ್ದು, ಆಯಿತಾ. ಹೌದು. ಬಟ್ ನಾವು ಇದಕ್ಕಿಂತ ಮೊದಲೇನಾದ್ರೂ ಯಾವುದೇ ಥರ ಡಬ್ ಸ್ಮ್ಯಾಶ್ ಆಗಿರಲಿ ಅಥವಾ ಶಾರ್ಟ್ಸ್ ಆಗಿರಲಿ, ಯಾವುದೇ ಸಾಂಗ್ಗೆ ಲಿಪ್ ಸಿಂಕ್ ಆಗಿರಲಿ, ನಾವು ಯಾವುದೂ ಮಾಡಿರಲಿಲ್ಲ. ಫಸ್ಟ್ ಟೈಮು ಏನೋ ಒಂದು ಯೋಚನೆ ಬಂತು ಶಾರ್ಟ್ಸ್ ಮಾಡೋಣ ಅಂತ ಹೇಳಿ. ಸೊ ಓಕೆ ಅಂತೇಳಿ ಅವರೇ ಏನೋ ಒಂದು ಓನ್ ಡೈರೆಕ್ಷನ್ ಮಾಡಿದ್ರೆ ಏನೋ ಒಂದು ಚಿಕ್ಕದು ಶಾರ್ಟ್ಸ್ಗೆ. ಸೊ ಓಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಅದು ಫಸ್ಟ್ ಟೈಮ್ ನಾನು ಮತ್ತು ನನ್ನ ಮಗ ಮಾಡಿರೋದು. ಸೊ ನೆಕ್ಸ್ಟು ಅದನ್ನು ಎಡಿಟ್ ಎಲ್ಲ ಮಾಡಿ, ಫಸ್ಟ್ ಟೈಮ್ ಅಲ್ವಾ, ನಮಗೆ ಏನು ಅದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ನಾವು ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ನಮಗೆ ಫಸ್ಟ್ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಕೂಡ ನಾವು ಮನೇಲಿ ಡಿಸ್ಕಸ್ ಆಗಿ ಏನೂ ಮಾಡಿರಲಿಲ್ಲ. ಸುಮ್ಮನೆ ನಾವು ಖಾಲಿ ಮೈಂಡಲ್ಲಿ ಬಂದಿದ್ದಷ್ಟೇ, ಮಕ್ಕಳನ್ನ ಆಟ ಆಡಿಸ್ಬೇಕು ಅಂತ ಮಾತ್ರ ಬಂದಿರೋದು. ಬಟ್ ಇಲ್ಲಿಗೆ ಬಂದಮೇಲೆ ಅದೇನೋ ಒಂದು ಯೋಚನೆ ಬಂತು ಮಾಡೋಣ ಅಂತ ಹೇಳಿ. ಸೊ ಓಕೆ ಅಂತ ಹೇಳಿ ಅದು ಶಾರ್ಟ್ಸ್ ಮಾಡಿದ್ವಿ. ಮಜಾ ಅಂದರೆ ಏನೋ ಒಂದು ತಲೆಯಲ್ಲಿ ಐಡಿಯಾ ಬಂತು, ಮಗನ ಕಿಡ್ನಾಪ್ ಮಾಡೋ ಥರ. ಆ ಶಾರ್ಟ್ಸ್ನ ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀವಿ, ಆಯಿತಾ, ನೋಡ್ಕೊಳ್ಳಿ ಯಾವುದು ನಮ್ಮ ಫಸ್ಟ್ ರೀಲ್ಸ್ ಅಂತ. ಸೊ ಆ ಫಸ್ಟ್ ರೀಲ್ಸ್ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಸುಮ್ಮನೆ ಈ ಥರ ಇಲ್ಲಿ ಕೂತ್ಕೋ, ನೀನು ಅವನು ಆಟ ಆಡ್ಕೊತೀರಿ, ಆಮೇಲೆ ಅವ್ನು ಮಿಸ್ ಆಗೋ ಥರ ಆ ಥರ ಸುಮ್ಮನೆ ಡೈರೆಕ್ಷನ್ ಮಾಡಿ ಒಂದು ಚಿಕ್ಕದಾಗ ಕ್ಲಿಪ್ ಮಾಡಿದೆ, ಆಯಿತಾ. ಕ್ಲಿಪ್ ರೆಕಾರ್ಡ್ ಮಾಡಿದೆ. ಆಮೇಲೆ ಅದು ಹಿಂಗೆ ಎಡಿಟ್ ಮಾಡೋದು ಅಂತಲೂ ಗೊತ್ತಿಲ್ಲ, ಯಾವ ಎಡಿಟಿಂಗ್ ಆ್ಯಪ್ ಅಂತಲೂ ಗೊತ್ತಿಲ್ಲ, ಆಯಿತಾ. ಆಮೇಲೆ ಸುಮ್ಮನೆ ನೆಟ್ಟೆಲ್ಲ ಸರ್ಚ್ ಮಾಡಿ ಯಾವುದು ಫ್ರೀ ಇದೆ ಆ ಥರ ಎಲ್ಲ ನೋಡಿಕೊಂಡು ಫ್ರೀ ಇರೋ ಆ್ಯಪ್ನ ಸರ್ಚ್ ಮಾಡಿದೆ. ಸೊ ಒಂದು ಆ್ಯಪ್ ಸಿಕ್ತು, ಆಯಿತಾ. ಸೊ ಅದರಲ್ಲಿ ಎಲ್ಲ ಕ್ಲಿಪ್ಸ್ನೆಲ್ಲ ರೆಕಾರ್ಡ್ ಮಾಡಿರೋ ಕ್ಲಿಪ್ಸ್ ಎಲ್ಲ ಹಿಂಗೆ ಒಂದು ಕಡೆ ಹಾಕಿಬಿಟ್ಟು ಸುಮ್ಮನೆ ಎಡಿಟ್ ಮಾಡಿ, ಅದು ಫಾಸ್ಟ್ ಇರೋದು ಸ್ಲೋ ಇರೋದು ಎಲ್ಲದನ್ನು ಹಾಕ್ಬಿಟ್ಟು ಎಲ್ಲ ಕಂಟಿನ್ಯೂ ಮಾಡಿದೆ. ಆಮೇಲೆ ಒಂದ್ಸಲ ಎಡಿಟಿಂಗ್ ಆದಮೇಲೆ ಒಂಥರ ಚೆನ್ನಾಗಿ ಬಂತು ವಿಡಿಯೋ, ಆಯಿತಾ. ಏನೋ ಒಂಥರ ಮೀನಿಂಗ್ಫುಲ್ ಅನ್ನಿಸ್ತು ನಾವು ಮಾಡಿರೋದು, ಒಂಥರ ವಾವ್ ಅನ್ನಿಸ್ತು, ಇಷ್ಟೇನಾ ಅಂತ ಅನ್ನಿಸ್ತು. ಬಟ್ ಎಡಿಟಿಂಗ್ ಪರ್ಫೆಕ್ಟ್ ಇರಲಿಲ್ಲ, ಆಯಿತಾ. ಬಟ್ ಏನೋ
ಒಂಥರ ಸಮಾಧಾನ ಆಯಿತು, ಓಕೆ ಹಿಂಗೆ ನಾವು ಮಾಡೋದು ಅನ್ನೋ ಥರ ಒಂದು ಐಡಿಯಾ ಬಂತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನೋಡಿ ನಮ್ಮ ಜರ್ನಿ. ಸೊ ಆಮೇಲೆ ಏನಾಯಿತು, ಆ ವಿಡಿಯೋ ಹಾಕಿದ ಮೇಲೆ ಹಂಗೆ ತುಂಬ ಯೂಟ್ಯೂಬರ್ಸ್ ಎಲ್ಲ ಹೇಳೋದು ಕೇಳ್ತಿದ್ವಿ. ಅಂದರೆ ಯೂಟ್ಯೂಬಲ್ಲಿ ನಾವು ಮುಂದುವರಿಬೇಕು ಅಂದರೆ ಕನ್ಸಿಸ್ಟೆನ್ಸಿ ಇರಬೇಕು, ಡೈಲಿ ಹಾಕಬೇಕು ಅಥವಾ ವೀಕ್ಲಿ ಇಂತಿಷ್ಟು ಅಂತ ಹಾಕಬೇಕು. ಸೊ ಆ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಯೂಟ್ಯೂಬ್ ರೆಕಗ್ನೈಸ್ ಮಾಡುತ್ತೆ ಅಂತೆಲ್ಲ ಕೆಲವೊಂದು ಕಡೆ ನೋಡಿದ್ವಿ. ಆಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಮನೇಲೇ ಒಂದು 4-5 ವೀಡಿಯೋ ಮಾಡಿದ್ವಿ. ಆ ವೀಕಲ್ಲಿ ಪ್ರತಿದಿನ 7 o'clock ವಿಡಿಯೋ ಅಪ್ಲೋಡ್ ಮಾಡ್ತಾ ಬಂದ್ವಿ. ಸೊ ಹಾಗಾಗಿ ಅದೇನೋ ಗೊತ್ತಿಲ್ಲ ನಮಗೆ, ಅದೇನು ದೇವ್ರ ಸ್ಫೂರ್ತಿ ಕೊಟ್ಟೇನೋ ಗೊತ್ತಿಲ್ಲ, ಡೈಲಿ ಹಾಗೆ ಹಾಕಬೇಕು ಅಂತ ಅನಿಸ್ತು ನಮಗೆ, ಆಯಿತಾ. ಆಮೇಲೆ ಬಟ್ ಏನಂದರೆ ನಮಗೆ ಗೊತ್ತಿತ್ತು ಆಯಿತಾ, ಸ್ಟಾರ್ಟಿಂಗ್ ವೀಡಿಯೋ ಹಾಕಿದ ತಕ್ಷಣ ವ್ಯೂಸ್ ಬರೋಲ್ಲ ಅಂತ. ಸೊ ಫಸ್ಟ್ ನಮ್ಮ ವೈಫ್ ಹೇಳಿರೋ ಥರ 100 ವ್ಯೂಸು 500 ವ್ಯೂಸು ಈ ಥರ ಅಷ್ಟೇ ಬರ್ತಿತ್ತು. ಅದ್ರ ಬಟ್ ನಮ್ಗೆ ಗೊತ್ತಿತ್ತು ಈ ಥರ ಕಡಿಮೆನೇ ಇರುತ್ತೆ ಅಂತ. ಬಟ್ ನಾವು ಹಾಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಹಾಗೆ ವೀಡಿಯೋ ಹಾಕ್ತಾ ಹೋದಾಗೆ ಒಂದು ಮಂತ್ ಆದಮೇಲೆ ಅನ್ಸುತ್ತೆ, ಒಂದು ಮಂತ್ ಆದಮೇಲೆ ಮನೇಲಿ ಒಂದು ಬನಾನಾ ವೀಡಿಯೋ ಮಾಡಿದ್ವಿ. ಒಂದೇ ಸಲ 3K ವ್ಯೂಸ್ ಬಂತು. ಸೊ ನಮ್ಗೆ ಆ್ಯಕ್ಚುಲಿ ಆ ಟೈಮ್ ತುಂಬ ಖುಷಿ ಆಯಿತು. ಓಕೆ, ನಾವು 100 ವ್ಯೂಸಲ್ಲಿ ಇರೋರು ಒಂದೇ ಸಲ 3000 ವ್ಯೂಸ್ ಬಂತಲ್ಲ ಅಂತೇಳಿ ತುಂಬ ಖುಷಿ ಆಯಿತು. ಅದೊಂಥರ ನಮ್ಗೆ ಇನ್ನೂ ಸ್ಫೂರ್ತಿ ಕೊಡ್ತು. ಹಾಗಾಗಿ ಅದನ್ನೇ ಮುಂದುವರ್ಸ್ಕೊಂಡು ಬಂದ್ವಿ. ಹಾಗೆ ಹಾಕ್ತಾ ಒಂಥರ ನಮಗೆ ಗೊತ್ತಾಯಿತು ಆಯಿತಾ, ಹೆಂಗಂದರೆ ಒಂಥರ ಗ್ರೋತ್ ಗೊತ್ತಾಯಿತು, ಇಂಪ್ರೂವ್ಮೆಂಟ್ ಹೇಗೆ ವ್ಯೂಸಲ್ಲಿ ಅಂತ. ಫಸ್ಟು ಸ್ಟಾರ್ಟಿಂಗು 100 ವ್ಯೂಸ್ ಇರೋದು 500 ವ್ಯೂಸು, ಆಮೇಲೆ 2 months ಆದಮೇಲೆ 1K ವ್ಯೂಸು, ಆಮೇಲೆ 3K ವ್ಯೂಸು, 5K ವ್ಯೂಸು, 10K ವ್ಯೂಸು, 15K ವ್ಯೂಸು, 10K ವ್ಯೂಸು, ಹಾಗೆ ಗ್ರೋತ್ ಆಗ್ತಾ ಒಂದು ವಿಡಿಯೋ ಎಷ್ಟು ಗೊತ್ತಾ, 30 million ಓಡಿದೆ. ಹೌದು, ಯೂಟ್ಯೂಬ್ ಮೊನಿಟೈಸೇಷನ್ ಆಗಬೇಕು ಅಂದರೆ 10 million ವ್ಯೂಸ್ ಆಗಬೇಕು ಶಾರ್ಟ್ಸಲ್ಲಿ. ಹಾಗಾಗಿ ಅದು ನಮ್ಮ ಅಚೀವ್ ಮಾಡಬೇಕಾಗಿತ್ತು. ಸೊ ನಮಗೆ ಅದೊಂದು ವಿಡಿಯೋ ಹಾಕ್ತಾ ರೂಢಿ ಆಯಿತು ಆಯಿತಾ. ಡೈಲಿ ಹಾಕ್ತಾ ಬಂದ್ವಿ 7 PM. ಸೊ 30 million ವ್ಯೂಸ್ ಬಂತು. ಸೊ ಹಾಗಾಗಿ ಅವ್ರದ್ದು 10 million ವ್ಯೂಸ್ ಇತ್ತಲ್ಲ 3 monthsಲ್ಲಿ. ಸೊ ನಮ್ಮ ಒಂದೇ ವೀಡಿಯೋಸಲ್ಲೇ 10 million ಆಗಿರೋದಕ್ಕೋಸ್ಕರ ನಮಗದು ಮೊನಿಟೈಸೇಷನ್ ಅಕ್ಸೆಪ್ಟ್ ಆಯಿತು. ಸೊ ಅವಾಗಿಂದ ನಮಗೆ ಯೂಟ್ಯೂಬಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಯಿತು. ಸೊ ನಿಜವಾಗ್ಲೂ ನಾವು ಇದನ್ನು ಕನ್ಮನ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಸೊ ಈ ಥರ ನಾವು ಯೂಟ್ಯೂಬಲ್ಲಿ ಏನೋ ಒಂದು ಸಿಂಪಲ್ ಏನೂ ಯೋಚನೆ ಇಲ್ಲದೆ ಬಂದಿದ್ದು, ಆಗ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಈ ಪಾರ್ಕೆ ನಮಗೆ ಸ್ಫೂರ್ತಿ ಕೊಟ್ಟಿದ್ದು. ಸೊ ಏನೋ ಒಂದು ಅಚೀವ್ ಮಾಡಿದ್ವಿ ಅನ್ನೋ ಒಂದು ಖುಷಿ ಜೀವನದಲ್ಲಿ. ಏನು ಸಿಲ್ವರ್ ಅವಾರ್ಡ್ ಬಂದಿದೆ ಅಂತ ಹೇಳಿದ್ರಲ್ಲ ಅವರು. ಸೊ ಅದನ್ನು ನಾವು ಇದೇ ಪಾರ್ಕಲ್ಲೇ ಓಪನ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ನಾವು ಫಸ್ಟ್ ರೀಲ್ ಸ್ಟಾರ್ಟ್ ಮಾಡಿರೋ ಜಾಗದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ಇಲ್ಲೇ ಬಂದಿದ್ದೀವಿ. ಸೊ ನಿಮ್ಮ ಎದುರುಗಡೆನೇ ಇವಾಗ ಓಪನ್ ಮಾಡ್ತಾ ಇದ್ದೀವಿ. ಸೊ ಹೇಗಿದೆ ಅಂತ ನಮಗೂ ಎಕ್ಸೈಟ್ಮೆಂಟ್ ಇದೆ, ಹೇಗಿರುತ್ತೆ ಅಂತದ್ದು. ಸೊ ಬೇರೆಲ್ಲ ಹಿಡ್ಕೊಂಡಿದ್ದಾಗ ನಮಗೆ ಓಕೆ, ನಮ್ಗೆ ಈ ಥರ ಬರುತ್ತಾ, ನಮಗೂ ಈ ಥರ ಒಂದು ಚಾನ್ಸಸ್ ಇದೆಯಾ ಅಂತೆಲ್ಲ, ನಾವು ಇದನ್ನ ಅಚೀವ್ ಮಾಡೋಕ್ಕಾಗತ್ತಾ ಅಂತ ಒಂದು ಯೋಚನೆ ಇತ್ತು. ಹಾಗಾಗಿ ಇವಾಗ ನಾವು ಮಾಡಿದ್ದೀವಿ ಅನ್ನೋ ಒಂದು ಸಂತೃಪ್ತಿ. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಬನ್ನಿ ನಾವು ಫಸ್ಟ್ ರೀಲ್ ಮಾಡಿರುವಂಥ ಅಥವಾ ಶಾರ್ಟ್ಸ್ ಮಾಡಿರುವಂಥ ಜಾಗ ತೋರಿಸ್ತೀವಿ ಈ ಪಾರ್ಕಲ್ಲಿ. ಬ್ಯೂಗಲ್ ರಾಕ್ ಪಾರ್ಕ್ಗೆ ಮತ್ತೆ ನಮಗೆ ಒಂದು ರೀತಿ ಅವಿನಾಭಾವ ನಂಟಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಮದುವೆ ಮುಂಚೆನೂ ಇದೇ ಏರಿಯಲ್ಲೇ ವರ್ಕ್ ಮಾಡ್ತಾ ಇದ್ವಿ. ಇವರು ಇಲ್ಲೇ ವರ್ಕ್ ಮಾಡ್ತಿದ್ರು, ನಾನು ಇಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಸಂಡೇ ಎಲ್ಲ ಆಫ್ ಇರ್ತಿತ್ತಲ್ವ, ಅವಾಗೆಲ್ಲ ಇಲ್ಲಿ ಬಂದು ವಾಕಿಂಗ್ ಎಲ್ಲ ಮಾಡ್ತಾ ಇದ್ವಿ. ಮದುವೆ ಮುಂಚೆನೂ ನಾವು ಈ ಪಾರ್ಕಿಗೆ ಬರ್ತಾ ಇದ್ವಿ, ಆಮೇಲೆ ಮದುವೆ ಆದ್ಮೇಲೆನೂ ಬರ್ತಾ ಇದ್ವಿ. ಇವಾಗ ಮಕ್ಕಳಾಗಿದ್ದಾರೆ, ಆವಾಗಲೂ ಬರ್ತಾ ಇದ್ವಿ. ಬಟ್ ಯೂಟ್ಯೂಬ್ ಅನ್ನೋ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಕೂಡ ಇದೇ ಪಾರ್ಕಲ್ಲಿ. ಸೊ ಹಾಗಾಗಿ ನಮಗೆ ಈ ಪಾರ್ಕ್ಗೆ ಏನೋ ಒಂಥರ ಅವಿನಾಭಾವ ನಂಟಿದೆ. ಹೆಚ್ಚು ಕಮ್ಮಿ ಒಂದು 10 ವರ್ಷ ಆಯ್ತಾ ಇಲ್ಲಿ ಬರ್ತಾ ಇದ್ದು? ಆಗಿದೆ. ಸೊ ಇದು ಬ್ಯೂಗಲ್ ರಾಕ್ ಪಾರ್ಕ್, ನಿಮಗೆಲ್ಲ ಗೊತ್ತಿರ್ಬೋದು, ಬಸವನಗುಡಿಲಿ ಇದೆ. ಬಿಗ್ ಬುಲ್ ಟೆಂಪಲ್ ಇದು ಗೊತ್ತಿದೆ ಅಲ್ವಾ? ಸೊ ಫೇಮಸ್ ಇದೆಯಲ್ಲ ಬುಲ್ ಟೆಂಪಲ್, ದೊಡ್ಡ ಗಣಪತಿ ದೇವಸ್ಥಾನ, ಆಮೇಲೆ ದೊಡ್ಡ ಬಸವಣ್ಣ ದೇವಸ್ಥಾನ, ಆ ಥರ ಬುಲ್ ಟೆಂಪಲ್ ಅಂದರೆ ಆಲ್ಮೋಸ್ಟ್ ಫೇಮಸ್ ಇದೆ. ಸೊ ಅದ್ರ ಪಕ್ಕನೇ ಇದೆ ಈ ಪಾರ್ಕ್. ಸೊ ಒಮ್ಮೆ ಬೆಂಗಳೂರಾಗಿದ್ರೆ ಗೊತ್ತಿರುತ್ತೆ, ಬೆಂಗಳೂರಿಗೆ ಬಂದರೆ ಒಂದ್ಸಲ ಬುಲ್ ಟೆಂಪಲ್ ನೋಡ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ, ತುಂಬ ಐತಿಹಾಸಿಕ ಟೆಂಪಲ್. ಇಲ್ಲಿ ಬನ್ನಿ. ಇದೇ ಪ್ಲೇಸ್ ನಾವು ಫಸ್ಟ್ ವಿಡಿಯೋ ಮಾಡಿದ್ದು. ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಮಗೆ ಇವತ್ತು ಸಿಲ್ವರ್ ಪ್ಲೇ ಬಟನ್ ಬಂದಿದೆ. ನಾನು ತೋರಿಸ್ತೀನಿ. ಓಕೆ, ಓಪನ್ ಮಾಡೋಣವಾ? ಓಪನ್
ಓಪನ್ ಮಾಡೋಣ ಹೂನ ಅವಳು ನಾವು ಓಪನ್ ಮಾಡಿದ ತಕ್ಷಣ ಅವಳು ಹಾರಿಸ್ತಾಳೆ ಅವ್ಳು ಚೆನ್ನಾಗಿ ಕಾಣಿಸುತ್ತೆ ಸೊ ನನ್ನ ಮಗಳು ಪುಷ್ಪಾರ್ಚನೆ ಮಾಡೋದಕ್ಕೆ ಕೈಯಲ್ಲಿ ಆಲ್ರೆಡಿ ಹೂವು ಇಟ್ಕೊಂಡಿದ್ದಾಳೆ. ಬನ್ನಿ. ಅಭ್ಯಾಸ ಹಾರಿಸಿ ಹೋಗ ಸೊ ಇಲ್ಲಿದೆ ನೋಡಿ ನೋಡಿ ಇಲ್ಲಿದೆ ನನ್ನ ಮಗಳ ಹೂವಿನ ನನ್ನ ಮಗಳ ಹೂವಿ ಪುಷ್ಪಾರ್ಚನೆ ನಾನು ಆಲ್ರೆಡಿ ಓಪನ್ ಮಾಡೋ ಮುಂಚೆನೇ ಹಾಕ್ಬಿಟ್ಟಿದ್ದಾಳೆ ನೋಡಿ. ನಿಮಿಷ ಇರಪ್ಪ, ನೀನು ಇಟ್ಕೊಬೋದಿರೋ. ಚೆನ್ನಾಗಿದೆ ಅಲ್ಲ? Presented to Lata Krishna for passing 1 lakh subscribers. ಯೂಟ್ಯೂಬ್ CEO ನೀಲ್ ಮೋಹನ್ ಅವರು ಒಂದು ಥ್ಯಾಂಕಿಂಗ್ ನೋಟ್ ಕಳಿಸಿದ್ದಾರೆ. ಅವ್ರು ಕೇಳಿದ್ದಾರೆ, ಡು ಯು ರಿಮೆಂಬರ್ ಯುವರ್ ಫಸ್ಟ್ ಸಬ್ಸ್ಕ್ರೈಬರ್ ಅಂತ. ಯಾರು ಫಸ್ಟ್ ಸಬ್ಸ್ಕ್ರೈಬರ್ ನಮ್ಮದು? ಮೋಸ್ಟ್ಲಿ ನಾನೇ. ಕರೆಕ್ಟ್, ನೀನೆ. ಆಮೇಲೆ 100th ಗೊತ್ತಿಲ್ಲ, ನೆನಪಿಲ್ಲ ಅಲ್ಲ. ಆಮೇಲೆ 1000th. ಓಕೆ, ಮತ್ತೆ ಹೇಳಿದ್ದಾರೆ ಚಾನ್ಸಸ್ ಆರ್ ಯು ಡೂ ಆ್ಯಂಡ್ ವಿ ನೋ ದಟ್ ಯು ವಿಲ್ ಡೆಫಿನೆಟ್ಲಿ ರಿಮೆಂಬರ್ ಯುವರ್ 1 lakh ಸಬ್ಸ್ಕ್ರೈಬರ್ಸ್. ನಿಮಗೆ 1 lakh ಸಬ್ಸ್ಕ್ರೈಬರ್ ನೆನಪಿದೆಯಾ? ಗೊತ್ತಿಲ್ಲ, ಬಟ್ ಅದು ಬೇಗ ಆಗ್ತಾ ಇತ್ತು. ಅದು ಆಗುವಾಗ ಸೆಕೆಂಡ್ ಅಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ಆಗ್ಬಿಡ್ತು. ಓಕೆ, ಸಾರಿ, ನೆನಪಿಲ್ಲ ನೀಲ್ಮೋಹನ್ ಅವರೇ. ಯುವರ್ ಫ್ಯಾನ್ಸ್ ಮೇ ಹ್ಯಾವ್ ಫೌಂಡ್ ಯು ವೆಲ್ ಸರ್ಚಿಂಗ್ ಯೂಟ್ಯೂಬ್, learned about you through a friend, or maybe you showed up as recommended video. No matter how they came to your channel, your audience stayed and their numbers increased because of you and community you have built. Thank you. We are proud to honor your impressive milestone of reaching 1 lakh subscribers with the Silver Creator Award. Congratulations. Thank you, Neil Mohan. We know that you have many more stories to share with your community, and we know your fans can't wait for you to amaze them even more with your commitment and creativity. So keep creating, keep building. We can't wait to see what you will do next, and we are here to support you along the way. And who knows, when you reach your million subscriber, we may just write to you and ask, do you remember your 1 lakh subscribers? ನಾವು 1 million ರೀಚ್ ಆದಾಗ ಅವ್ರು ಮತ್ತೆ ಕೇಳ್ತಾರಂತೆ 1 lakh ಸಬ್ಸ್ಕ್ರೈಬರ್ ಯಾರು ಅಂತ. ಆಲ್ರೆಡಿ ನಮ್ಗೆ ಈಗ ಯಾರು ಅಂತಾನೆ ಗೊತ್ತಿಲ್ಲ. ಯುವರ್ ಸಿನ್ಸಿಯರ್ಲಿ ನೀಲ್ ಮೋಹನ್, ಯೂಟ್ಯೂಬ್ CEO. ಓಕೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಏನಂದರೆ, ಮುಂಚೆ ಈ ಥರ ಸಿಲ್ವರ್ ಕ್ರಿಯೇಟರ್ ಅವಾರ್ಡ್ ಪ್ಲೇಟ್ ಇದ್ದಲ್ಲ, ಸ್ವಲ್ಪ ಸೈಜ್ ಜಾಸ್ತಿ ದೊಡ್ಡ ಇರ್ತಿತ್ತು. ಇವಾಗ ಸ್ವಲ್ಪ ಚಿಕ್ಕದು ಮಾಡಿದ್ದಾರೆ, ಗೊತ್ತಿಲ್ಲ. ತುಂಬಾ ಜನರಿಗೆ ಈ ತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಕೂಡ ಹೆಸರು ಮಾಡಬೇಕು ಅಥವಾ ಯೂಟ್ಯೂಬ್ ಚಾನಲ್ ಮಾಡಿ ನಾವು ಕೂಡ ಅರ್ನ್ ಮಾಡಬೇಕು ಅಂತ ತುಂಬಾ ಜನರಿಗೆ ಆಸೆ ಇರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಹೆಸಿಟೇಷನ್ ಕೂಡ ಇರುತ್ತೆ. ಅಯ್ಯೋ, ನಮ್ಮನ್ನ ನೋಡಿ ಯಾರು ಏನ್ ಅನ್ಕೊಂತಾರೋ ಏನೋ, ಅಥವಾ ನಮ್ಮ ಸಂಬಂಧಿಕರು ಏನ್ ಅನ್ಕೊಂತಾರೋ, ನಮ್ ಹಿಂದ್ಬಿಟ್ಟು ಯಾರ್ಯಾರು ಏನೇನ್ ಹೇಳ್ತಾರೋ, ನಗ್ತಾರೋ ಅಂತ ಹೇಳಿ ತುಂಬಾ ಜನರಿಗೆ ಒಂಥರ ಹೆಸಿಟೇಷನ್ ಇರುತ್ತೆ. ಬಟ್ ನಾವು ಆ ಥರ ಅವ್ರೇನು ಅನ್ಕೊಂತಾರೆ, ಇವ್ರೇನು ಅನ್ಕೊಂತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಅರ್ನ್ ಮಾಡಕ್ ಆಗಲ್ಲ. ಸೊ ಇದಾಗಿತ್ತು ನಮ್ಮದು ಯೂಟ್ಯೂಬ್ ಸಕ್ಸಸ್ ಸ್ಟೋರಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ, ನಿಮ್ಮ ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಟೇಕ್ ಕೇರ್, ಬಾಯ್ ಬಾಯ್. ಧನ್ಯವಾದ.